ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಮೈ ಚಾನಲ್ ಸ್ಮೈಲ್ ಸುರಭಿ ಅನಿಲ್ ಕುಮಾರ್. ಇವತ್ತು ನಾನು ತೊಗೊಂಡಿರುವಂಥ ಒಂದು ಟಾಪಿಕ್ ಯಾವುದಪ್ಪ ಅಂತ ಹೇಳೋದಕ್ಕೂ ಮುಂಚೆ ಪ್ಲೀಸ್ ಯಾರೆಲ್ಲ ನನ್ನ ಮೊದಲನೇ ಬಾರಿಗೆ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಖಂಡಿತವಾಗಿಯೂ ಮರಿಬೇಡಿ. ನಾನು ತೊಗೊಂಡಿರುವಂಥ ಒಂದು ಟಾಪಿಕ್ ನೆಟ್ವರ್ಕ್ ಮಾರ್ಕೆಟಿಂಗ್. ತುಂಬ ಜನ ಕನ್ಫ್ಯೂಷನಲ್ಲಿ ಇರ್ತಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಂದರೆ ಏನು ಅಂತ. ನಿಜವಾಗ್ಲೂ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಏನು ಅದಕ್ಕೆ ಸ್ವಲ್ಪ ಜನ ಏನು ಹೇಳ್ತಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಮನೆಗೆ ಹೋಗಿ ಸೇಲ್ ಮಾಡಬೇಕು, ಇಲ್ಲ ಅಂತಂದರೆ ಚೈನ್ ಲಿಂಕ್ ಥರ ಇದು, ಅವರನ್ನು ಸೇರಿಸಿದ್ಮೇಲೆ ಇವರನ್ನು ಸೇರಿಸಬೇಕು, ಈ ಥರ ಇದೊಂದು ಚೈನ್ ಲಿಂಕ್ ಸಿಸ್ಟಮ್ ಇರ್ಬೋದು ಅಂತ ತುಂಬ ಜನ ಕನ್ಫ್ಯೂಷನಲ್ಲಿ ಇರ್ತೀರ. ಹಾಗೆ ಮನೆಗೆ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡು ಹೋಗಿ ಮಾರಬೇಕು, ಈ ಥರ ಒಂದು ಕನ್ಫ್ಯೂಷನಲ್ಲಿ ಇರ್ತೀರ. ಎಸ್ ಫ್ರೆಂಡ್ಸ್, ಇಲ್ಲಿ ಯಾವುದೇ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಒಂದು ಸೇಲ್ಸ್ ಇರಲ್ಲ ಇಲ್ಲಿ, ಆ್ಯಂಡ್ ಮನೆಗೆ ತೊಗೊಂಡೋಗಿ ಮಾರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇರಲ್ಲ. ಸೊ ನಿಜವಾಗ್ಲೂ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಏನು ಅನ್ನೋದನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಏನಿದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಂದರೆ ಅಂದರೆ ಒಂದು ಪ್ರಾಡಕ್ಟ್ ಅದರ ಒಂದು ಉತ್ಪಾದನೆಯಿಂದ ಕೊನೆಯ ಒಂದು ಗ್ರಾಹಕರೇನಿರ್ತಾರೆ ಅವರಿಗೆ ಒಂದು ತಲುಪುವಂಥ ಒಂದು ಮಾದರಿ ಏನಿರುತ್ತೆ ಅದನ್ನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಏನು ಅಂದರೆ ಒಂದು ಪ್ರಾಡಕ್ಟ್ ಉತ್ಪತ್ತಿ ಆದಮೇಲೆ ಅದೇನಾದರೂ ಮಾರ್ಕೆಟಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿಯ ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲದೆ, ಅಥವಾ ಯಾವುದಾದ್ರೂ ಹೋಲ್ಸೇಲರು, ರೀಟೈಲರು ಮತ್ತು ಮಿಡಲ್ ಮ್ಯಾನ್ಸು ಇವ್ರುಗಳ್ದು ಯಾವುದೇ ರೀತಿಯ ಒಂದು ಸಪೋರ್ಟಿಂಗ್ ಇಲ್ಲದೆ ಡೈರೆಕ್ಟಾಗಿ ಕಂಪನಿಯಿಂದ ಒಂದು ಕಸ್ಟಮರ್ ಕೈಗೆ ತಲುಪುವಂಥ ಒಂದು ಮಾದರಿ ಏನಿರುತ್ತೆ ಅದನ್ನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ ಕರಿತೀವಿ ಫ್ರೆಂಡ್ಸ್. ಅಂದರೆ ಯಾರು ಇಲ್ಲಿ ಜಾಯಿನ್ ಆಗಿರ್ತಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ತಾವು ಬಳಸಿದಂಥ ಅಂದರೆ ಎಕ್ಸಾಂಪಲ್ ಫ್ರೆಂಡ್ಸ್, ಇವಾಗ ಒಂದು ಕಂಪನಿ ಪ್ರಾಡಕ್ಟನ್ನು ತಯಾರು ಮಾಡಿದೆ ಅಂತ ಹೇಳಿದ್ರೆ ಆ ಕಂಪನಿಗೆ ನಾವೇ ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತೀವಿ. ಇಲ್ಲಿ ಯಾವುದೇ ರೀತಿಯ ಅಡ್ವರ್ಟೈಸ್ಮೆಂಟ್ ಅವರು ಕೂಡ ಬರಲ್ಲ, ಮಿಡಲ್ ಮ್ಯಾನ್ಸ್ಗಳು ಬರಲ್ಲ, ಹೋಲ್ಸೇಲರ್ ಆಗಿರ್ಬೋದು ಅಥವಾ ರೀಟೇಲರ್ ಆಗಿರ್ಬೋದು ಯಾರು ಕೂಡ ಇಲ್ಲಿ ಬರಲ್ಲ. ಇಲ್ಲಿ ಬರೋದು ಯಾರು ಅಂತ ಅಂದರೆ ಕನ್ಸಲ್ಟೆಂಟ್, ಅಂದರೆ ಡೈರೆಕ್ಟ್ ಕಂಪನಿ ಟು ಒಂದು ಕಸ್ಟಮರ್ ಕೈಗೆ ಒಂದು ತಲುಪೋದು. ಈ ಕಂಪ್ನಿಯಲ್ಲಿ ಒಂದು ಪ್ರಾಡಕ್ಟ್ ತಯಾರಾಗಿದೆ, ಆ ಒಂದು ಪ್ರಾಡಕ್ಟನ್ನ ಇವಾಗ ಮಾರಬೇಕು ಅಂತ ಅಂದರೆ ಯೂಶ್ವಲಿ ನಾವು ಅಡ್ವರ್ಟೈಸ್ಮೆಂಟ್ ಕೊಡಲೇಬೇಕಾಗತ್ತೆ, ಇಲ್ಲಾಂದರೆ ಯಾವುದೋ ಬ್ರ್ಯಾಂಡ್ ಅಂಬಾಸಡರ್ನ ನಾವು ಅದಕ್ಕೆ ಕೊಡಬೇಕಾಗತ್ತೆ. ಬ್ರ್ಯಾಂಡ್ ಅಂಬಾಸಡರ್ ಇದ್ದರೆ ನಾವು ಪ್ರಾಡಕ್ಟ್ಸ್ ಚೆನ್ನಾಗಿದೆ ಅಂತ ಹೇಳಿ ಯೂಸ್ ಮಾಡ್ತೀವಿ. ಆ್ಯಂಡ್ ಅದನ್ನು ಮಾರ್ಕೆಟಿಂಗ್ ಮಾಡ್ತಾರೆ. ಯಾವ ರೀತಿ ಅದರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ಗಳ ಮುಖಾಂತರ ಅಥವಾ ರೇಡಿಯೋಸ್ಗಳ ಮುಖಾಂತರ ಅಥವಾ ಪೇಪರ್ಗಳ ಮುಖಾಂತರ, ಹೀಗೆ ಒಂದು ಪಾಂಪ್ಲೆಟ್ಸ್ಗಳು ಕೊಡೋದ್ರ ಮುಖಾಂತರ ಈ ರೀತಿಯಾಗಿ ತಮ್ಮ ಒಂದು ಕಂಪನಿ ಒಂದು ಪ್ರಾಡಕ್ಟ್ಸ್ಗಳೇನಿರುತ್ತೆ ಅದನ್ನು ಶೇರ್ ಮಾಡ್ತಾ ಬರ್ತಾರೆ. ಆದರೆ ಇಲ್ಲಿ ಡೈರೆಕ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಯಲ್ಲಿ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಆ ಕಂಪನಿ ಒಂದು ಪ್ರಾಡಕ್ಟ್ನ ಮಾಡಿರುತ್ತೆ, ನಾವೇನಾದರೂ ಆ ಕಂಪನಿಗೆ ಜಾಯಿನ್ ಆಯಿತು ಅಂತ ಹೇಳಿದ್ರೆ, ಅಂದರೆ ಈಗ ಒಂದು ಎಕ್ಸಾಂಪಲ್ ಯಾವುದೋ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಅಂತ ಅಂದ್ಕೊಳ್ಳಿ, ಆ ಒಂದು ಕಂಪನಿಯಲ್ಲಿ ಈಗ ನಾವು ಜಾಯಿನ್ ಆಗಿರ್ತೀವಿ. ಸೊ ಜಾಯಿನ್ ಆದಾಗ ನಾವು ಅದಕ್ಕೆ ಬ್ರ್ಯಾಂಡ್ ಅಂಬಾಸಡರ್ ಆಗಿರ್ತೀವಿ. ಈಗ ನಾವು ಒಂದು ಕಂಪನಿ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿರ್ತೀವಿ ಅಂದ್ಕೊಳ್ಳಿ, ಆ ಕಂಪನಿಯಲ್ಲಿ ಒಂದು ಪ್ರಾಡಕ್ಟನ್ನು ನಾವು ಯೂಸ್ ಮಾಡಿದ್ದಾಗ ನಮಗೆ ಅದು ಇಷ್ಟ ಆಯಿತು ಅಂತ ಹೇಳಿದ್ರೆ ನಮಗೆ ಗೊತ್ತಿರುವಂಥ ಒಂದು ಫ್ಯಾಮಿಲಿ ಸರ್ಕಲ್ಗಾಗಿರ್ಬೋದು ಅಥವಾ ಫ್ರೆಂಡ್ ಸರ್ಕಲ್ಗಾಗಿರ್ಬೋದು ಅಥವಾ ನೇಬರ್ಸ್ಗಳಿಗಾಗಿರ್ಬೋದು, ಹೀಗೆ ರಿಲೇಟಿವ್ಸ್, ಈ ಥರ ನಿಮಗೆ ಯಾರ್ಯಾರು ಗೊತ್ತಿರ್ತಾರೆ ಫ್ರೆಂಡ್ಸು, ಫ್ಯಾಮಿಲಿ ಸರ್ಕಲ್ಸು, ಈ ಥರ ಗೊತ್ತಿರುವಂಥವ್ರಿಗೆ ಬಾಯಿಗೆ ಹೇಳ್ಕೊಳ್ತಾ ಹೋಗೋದು, ಅಂದರೆ ಮೌತ್ ರೆಕಮೆಂಡೇಶನ್. ಇದು ಬರೀ ಮೌತ್ ರೆಕಮೆಂಡೇಶನ್ ಆಗಿರುತ್ತೆ, ಯಾವುದೇ ರೀತಿಯಾದಂಥ ಒಂದು ಸೇಲ್ಸ್ ಇದರಲ್ಲಿ ಇರೋದಿಲ್ಲ. ಅದನ್ನು ಒಂದು ಕಾನ್ಸೆಪ್ಟ್ನ ಒಂದು ನೀವು ಅರ್ಥ ಮಾಡ್ಕೊಳ್ಳಿ. ಅಂದರೆ ತಾನೇ ಯೂಸ್ ಮಾಡಿ ನಿಮಗೆ ಇಷ್ಟ ಆಯಿತಾ, ನಿಮಗೆ ಇಷ್ಟ ಆಗಿರುವಂಥ ಒಂದು ಪ್ರಾಡಕ್ಟನ್ನು ಗೊತ್ತಿರೋ ಅಂಥವರಿಗೆ ನೀವು ಶೇರ್ ಮಾಡ್ತಾ ಹೋಗೋದು. ಇಷ್ಟ ಆಗಿರುವಂಥ ಪ್ರಾಡಕ್ಟನ್ನ ಮತ್ತೊಬ್ಬರಿಗೆ ಹೇಳುವಂಥ ಬಾಯಿಂದ ಅಂದರೆ ಮೌತ್ ರೆಕಮೆಂಡೇಶನ್ ಮಾಡೋದು, ಈ ಒಂದು ಸಿಸ್ಟಮನ್ನು ನಾವೇನು ಹೇಳ್ತೀವಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಎಕ್ಸ್ಟ್ರಾ ಇನ್ಕಮ್ ಏನೋ ನಿಮಗೆ ಬೇಕು ಅನ್ನೋದನ್ನು ನಿಮ್ಮ ಟೀಮ್ನ ಒಂದು ಬಿಲ್ಡ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಆಗಲೇ ಹೇಳ್ದಂಗೆ ನಿಮ್ಮ ಟೀಮ್ ಗ್ರೋತ್ ಮಾಡ್ಕೋಬೇಕು, ಟೀಮ್ನ ಬಿಲ್ಡ್ ಮಾಡ್ಕೊಬೇಕು ನಾವು ಅಂತ ಹೇಳಿದ್ರೆ ಅದರದ್ದೇ ಆದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದರದ್ದೇ ಆದಂಥ ಸಿಸ್ಟಮ್ ಇರುತ್ತೆ, ಅದ್ರ ಥರ ನೀವು ಹೋಗಬೇಕಾಗತ್ತೆ. ಓಕೆನಾ? ಆ ಥರ ನೀವು ಮಾಡೋದ್ರಿಂದ ನೀವು ಎಕ್ಸ್ಟ್ರಾ ಇನ್ಕಮ್ ಅಂದರೆ ಅನ್ಲಿಮಿಟೆಡ್ ಇನ್ಕಮ್ನ ನೀವು ತೊಗೊಳ್ಬೋದು. ನಿಮ್ಗೆ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ ಅದರಲ್ಲಿರುವಂಥ ಒಂದು ಪ್ರಾಡಕ್ಟ್ ಏನಿರುತ್ತೆ ಅದು ತುಂಬ ಕ್ವಾಲಿಟಿ ಆಗಿರುತ್ತೆ, ಒಂದು ಜೆನ್ಯೂನ್ ಪ್ರಾಡಕ್ಟ್ ಆಗಿರುತ್ತೆ. ಅಂದರೆ ಒಂದು ಪ್ರಾಡಕ್ಟನ್ನು ನೀವು ಯೂಸ್ ಮಾಡ್ತೀನಿ ಅದು ರಿಸಲ್ಟ್ ಓರಿಯೆಂಟೆಡ್ ಆಗಿರುತ್ತೆ. ಸೊ ನೀವು ಒಂದು ಆರಾಮಾಗಿ ನಿಮಗೆ ಗೊತ್ತಿರೋಂಥವ್ರಿಗೆ ನೀವು ಶೇರ್ ಮಾಡ್ತಾ ಹೋಗ್ಬೋದು, ನೀವು ಯೂಸ್ ಮಾಡಿ ಮತ್ತೊಬ್ಬರಿಗೆ ಶೇರ್ ಮಾಡ್ತೀರಾ. ಸೊ ಹಾಗಾಗಿ ಇದು ತುಂಬಾ ಚೆನ್ನಾಗಿದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು. ನಿಮಗೆ ಯಾವುದೇ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಆಫರ್ ಬಂದರೂ ಕೂಡ ನೀವು ಯಾವುದೇ ರೀತಿ ನೆಗ್ಲೆಕ್ಟನ್ನು ಮಾಡೋಕ್ಕೆ ಹೋಗಬೇಡಿ. ಆ ಒಂದು ಕಂಪನಿ ಒಂದು ಪ್ರೊಫೈಲ್ ಏನಿರುತ್ತೆ ಅದನ್ನು ಖಂಡಿತವಾಗಿ ನೀವು ಚೆಕ್ ಮಾಡಿ ಅದರಲ್ಲಿ ಎಲ್ಲ ಒಂದು
ರೂಲ್ಸ್ ರೆಗ್ಯುಲೇಷನ್ಸ್ನ ಕಂಪನಿ ಫಾಲೋ ಮಾಡ್ತಿದೆ ಅಂದರೆ ದಯವಿಟ್ಟು ನೀವು ಜಾಯ್ನ್ ಆಗೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಸೊ ನಿಮಗೆ ಎಕ್ಸ್ಟ್ರಾ ಇನ್ಕಮ್ ಬೇಕು, ಜನ್ರೇಷನಲ್ಲಿ ನಾವು ಚೆನ್ನಾಗಿ ಇರಬೇಕು, ನಾವು ಡ್ರೀಮ್ನ ಫುಲ್ಫಿಲ್ ಮಾಡ್ಕೋಬೇಕು, ಲೈಫ್ನ ಆರಾಮಾಗಿ ಎಂಜಾಯ್ ಮಾಡಬೇಕು ಅಂದರೆ ಖಂಡಿತವಾಗಿಯೂ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಅಂತ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಎಕ್ಸಾಂಪಲ್ ಇವಾಗ ನಾವು ಒಂದು ಪೇಸ್ಟ್ ಅಂತಲೇ ತಗೊಳ್ಳೋಣ. ನಾರ್ಮಲಾಗಿ ನಾವು ಪೇಸ್ಟನ್ನು ತಗೊಳ್ತೀವಿ, ಅದಕ್ಕೆ 10 ರೂಪಾಯಿ ಇರುತ್ತೆ ಬೆಲೆ. ಅದು ಕಂಪನಿಯಲ್ಲಿ ತಯಾರಾದಾಗ ಅದಕ್ಕೆ 10 ರೂಪಾಯಿ ಇರುತ್ತೆ. ಅದು ಗ್ರಾಹಕರಿಗೆ ತಲುಪೋಷ್ಟರೊಳಗಡೆ 100 ರೂಪಾಯಿ ಆಗ್ಬಿಟ್ಟಿರುತ್ತೆ. ಹಿಂಗಪ್ಪ ಅಂತ ಹೇಳಿದ್ರೆ ಆ ಒಂದು ಕಂಪನಿ ಪ್ರಾಡಕ್ಟು ತಲುಪಬೇಕು ಅಂತ ಹೇಳಿದ್ರೆ ಫಸ್ಟು ಹೋಲ್ಸೇಲರ್ ಬೇಕು, ರಿಟೇಲರ್ ಬೇಕು ಅಲ್ವಾ. ಟ್ಯಾಕ್ಸನ್ನು ಕೂಡ ಅವ್ರು ಪೇ ಮಾಡಬೇಕು, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇರುತ್ತೆ, ವೇಜಸ್ ಇರುತ್ತೆ, ಟ್ಯಾಕ್ಸ್ ಇರುತ್ತೆ. ಈ ಥರ ಎಲ್ಲ ಟ್ಯಾಕ್ಸ್ಗಳನ್ನ ಕೂಡ ಅವರು ಅದ್ರ ಮೇಲೆ ಹಾಕಿರ್ತಾರೆ. ಅದನ್ನು ಯಾವ ರೀತಿ ತಗೊಳ್ತಾರಪ್ಪ ಅಂದರೆ ಮತ್ತು ಅಡ್ವರ್ಟೈಸ್ಮೆಂಟ್ಗಳಿಗೆ ಕೊಡ್ತಾರೆ, ಮತ್ತು ಆ್ಯಕ್ಟರ್ಸ್ಗಳಿಗೆ ಕೊಡ್ತಾರೆ. ಅಂದರೆ ಯಾರು ಅದಕ್ಕೆ ಆ್ಯಕ್ಟ್ ಮಾಡಿರ್ತಾರೆ ಅಂದರೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರು ಆ ಒಂದು ಪ್ರಾಡಕ್ಟನ್ನು ಪ್ರಮೋಟ್ ಮಾಡಿರ್ತಾರೆ ಅವರಿಗೆ ಕೂಡ ಅಮೌಂಟ್ನ ಕೊಡಬೇಕಾಗಿರುತ್ತೆ. ಸೊ ಅಮೌಂಟ್ನ ಕೊಡಬೇಕು ಅಂತಂದರೆ ಅದೆಲ್ಲ ಅಮೌಂಟನ್ನು ಕೂಡ ನಮ್ಮಂಥ ಒಂದು ಗ್ರಾಹಕರಿಗೆ ನಾವು ಗ್ರಾಹಕರಾಗಿ ಅದರಲ್ಲಿ ಏನಿರುತ್ತೆ ಅದರದ್ದೆಲ್ಲ ಚಾರ್ಜಸ್ ಏನು ಮಾಡಿರ್ತಾರೆ, ಸೊ ಅದೆಲ್ಲ ಕೂಡ ನಾವು ಪೇ ಮಾಡ್ತಾ ಹೋಗ್ತೀವಿ. ಇದರಿಂದ ಲಾಭ ಪಡ್ಕೊಳ್ತಿರೋರು ಯಾರಪ್ಪ ಅಂದರೆ ಮಿಡಲ್ ಮ್ಯಾನ್ಸ್ಗಳು. ಅವ್ರಿಗೆ ಲಾಭ ಆಗ್ತಿದೆ ಹೊರತು ಪ್ರಾಡಕ್ಟನ್ನು ಬಳಸೋ ಅಂತ ನಮಗೆ ಯಾವುದೇ ರೀತಿಯಾದಂತಹ ಲಾಭ ಇಲ್ಲ. ಇಷ್ಟೊತ್ತವರೆಗೂ ನಾನು ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ಸಿಂಪಲಾಗಿ ಹೇಳಿದ್ದೀನಿ. ನೀವಿನ್ನೂ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನಾನು ನಿಮಗೆ ಸಜೆಸ್ಟ್ ಮಾಡೋದು ಮಾರ್ಕೆಟಿಂಗ್ ಬಂದು ನಮ್ಮ ಮೋದಿ ಕೇರ್ ಕಂಪನಿದು. ಸೊ ನಾನೆಲ್ಲ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ. ಇನ್ನು ಸೇರ್ಕೋಬೇಕು ಅಂತಿದ್ದೀರಾ ಖಂಡಿತವಾಗಿಯೂ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ನನ್ನ ಮೇಲ್ ಐಡಿಗೆ ನೀವು ಮೆಸೇಜ್ ಹಾಕ್ಬೋದು, ನಾನು ಯಾವ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದ್ದೀನಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.